ಚಿಕ್ಕೂರು ಚಲೋ ಐತಿ. ಹ್ಮ್. ಮತ್ತು ಈ ಸೈಡ್ಗೆ ಸಾಗವಾನಿ ಐತ್ರಿ. ಆಮ್ಯಾಗ ಈಚೆಗಡೆಕ ಏನೈತಲ್ಲ ತೆಂಗು ಹಚ್ಚೇನ್ರಿ ಅಲ್ಲಿ. ಕೆಳಗಡೆ ಸರ್ ಹ್ಞೂ ರೀ. ಇಲ್ಲಿ ಸೈಡ್ಗೆ ಅದಾವ್ರಿ ತೆಳಗ. 2.5 ಎಕರೆದಲ್ಲಿ ಎಷ್ಟು ಒಟ್ಟ ಟೋಟಲ್ ಎಷ್ಟು ಗಿಡ ಅದಾವ ಸರ್ ಇವು? ಇವು 200 ಎಕರೆ 224 ಗಿಡ ಅದಾವ್ರಿ. 2 ಎಕರೆದಲ್ಲಿ 2.5 ಎಕರೆ 2.5 ಎಕರೆ. 2.5 ಎಕರೆದಲ್ಲಿ 224 ಗಿಡ ಅದಾವ. ಹ್ಞೂ ರೀ. 85 ರಿಂದ 90 ಗಿಡ ರೀ ಒಂದು ಎಕರೆಗೆ. ಹ್ಞೂ ರೀ. 30 35. 30 ಹ್ಮ್. ಅದಾವ್ರಿ. ಇವು ಚಿಕ್ಕೂನು ಅಷ್ಟ ಅದಾವ್ರಿ. ಹಾಂ ಸರ್. ಅವು ಇಳುವರಿ ಸ್ವಲ್ಪ ಯಾಕೋ ನಮ್ಗೆ ಕುಂಠಿತ ಆತ. ಹಾಂ ಸರ್. ಹಿಂಗಾಗಿ ಅದ್ರಾಗ ಲಿಂಬು ಹಚ್ಚೇನ್ರಿ. ಹಾಂ ಹಾಂ ಸರ್. ಆಮೇಲೆ ಇಲ್ಲಿ ಇದಾವ ನೋಡ್ರಿ ಸಸಿ ಮಾಡೇನಿ. ಇವ್ನ ಹಚ್ಬೇಕಾಗೈತ್ರಿ. ಇದು ಏನು ಸಸಿ ಸರ್? ಇವು ಇಲ್ಲಿ ನುಗ್ಗಿ ರೀ. ನುಗ್ಗಿ ಸಸಿ ಸರ್. ಹ್ಞೂ ರೀ. ಹಾಂ ಹಾಂ ಸರ್. ಇವು ಸಸಿ ಅದಾವಲ್ರಿ. ಇವು ಅಡಿಕೆವು ಇವು ಅಡಿಕೆ ಇವು ಸಸಿ ಹುಸಿ ಹೋದಾಗ್ರಿ ಇವು. ಅಲ್ಲಿ ಆ ಮೇಲೆ ತೆಳಗ ಹುಸಿವಾದ್ರೆ ಹಚ್ಚಾಕಂತ ಇಟ್ಟನ್ರಿ ಇವನ್ನ. ಹಾಂ ಹಾಂ ಸರ್. ಆಮ್ಯಾಗ ಮತ್ತೆ ಏನಾರ ಜಾಗ ಉಳಿತಂದ್ರೆ ಹಚ್ಚೋಣ ಅಂತೀವಿ ಹೆಂಗೆ ಇಟ್ಕೊಂಡ್ರೆ ಕುಂತಾನ್ರಿ. ಅಂದ್ರೆ ಇದು ನುಗ್ಗಿ ಸಸಿ ಆದ್ರೂ ಒಳಗಡೆ ಹಚ್ಚಾಕಿಟ್ಟಿದ್ರೆ ಒಳಗಡೆ ಒಳಗಡೆನಾ? ಅಡಿಕ್ಯಾಗ ಅಲ್ಲೇ ಇಲ್ಲೇ ಬದುನ್ಯಾಗ ಹಚ್ಚೋಣ ಅಂತ. ಅದ್ರದ್ದು ಆದಾಯ ಚಲೋ ಐತ್ರಿ. ಅದಕ್ಕೆ ಅದನ್ನು ಹಚ್ಚದ. ಪೂರ್ತಿ ನೀವೆಲ್ಲ ಸಮಗ್ರ ಕೃಷಿ ಮಾಡೋದ್ರಲ್ಲೇ ಹೊಂಟಿದ್ದೀರಿ ಸರ್? ಹೌದೌದ್ರಿ. ನಾವು ಬೇರೆ ಮತ್ತು ಇದ್ರಾಗ ನನಗೆ ಸ್ವಲ್ಪ ಆಸಕ್ತಿ ಭಾಳ್ರಿ. ತೋಟ ಮಾಡಲೇಬೇಕು ಅಂತೇಳಿ ಮೊದಲಿಂದ ಇತ್ತರೆ ಇದು ಅನುಕೂಲ ಆಯ್ತು ರೀ ನನಗೆ ಇದ್ರಾಗಿಂದ ಸುಖಾನೂ ಆಗೈತ್ರಿ. ಸಾಹೇಬ್ರು ಎಲ್ಲ ಕಡೆನೂ ಎಲ್ಲ ನೋಡಿರ್ತೀರ ಎಲ್ಲ? ಹಾಂ ನೋಡಿರಿ. ನಾನು ಅಲ್ಲೇ ಧಾರವಾಡಕ್ಕಿದ್ದಾಗ ಅಗ್ರಿ ಯೂನಿವರ್ಸಿಟಿಗೆ ಹೋಗ್ತಿದ್ರಿ. ಅಲ್ಲೆಲ್ಲ ಅವ್ರ ಸಜೆಷನ್ ತೊಗೊತಿದ್ದೆ. ಅವರೆಲ್ಲ ಹೇಳ್ತಿದ್ರು ಹಿಂಗೆ ಮಾಡಿರಿ ಒಂದು ಬುಕ್ ಕೊಟ್ರು ಅವರು. ಈ ಪ್ರಕಾರ ಮಾಡ್ಕೊಂಡು ಹೋಗ್ರಿ ನೀವು ಅಂತೀವಿ. ಅದ್ರಾಗೆಲ್ಲ ಐತ್ರಿ. ನೋಡ್ಕೊಂಡ ಮಾಡ್ತಾನೆ ರೀ. ಅವ್ರ ಅಗ್ರಿ ಯೂನಿವರ್ಸಿಟಿಯಾಗ ಭಾಳ ಚಲೋ ಒಂದು ದೊಡ್ಡ ಬುಕ್ ಕೊಟ್ರು ಅವರು. ಭಾಳ ಒಳ್ಳೇದೈತ್ರಿ ಅದು ಬುಕ್ಕು. ಅದು ಎಲ್ಲ ಔಷಧ ಏನು ಹೊಡಿಬೇಕು ಏನಿಲ್ಲ, ಯಾವ ಗಿಡಕ್ಕೆ ಯಾವ ಅಂತರ ಎಷ್ಟು ಹಾಕ್ಬೇಕು ಎಲ್ಲ ಡಿಟೇಲ್ ಐತೆ. ತೋಟಗಾರಿಕೆ ಯಾವ ಟೈಪು ಎಣ್ಣೆ ಹೊಡಿಬೇಕು? ಹೌದೌದು. ಕಾಯಿಪಲ್ಯದಿಂದ ಹಿಡಿದು ಎಲ್ಲ ಐತ್ರಿ ಅದ್ರ ಗಿಡ ಮತ್ತೆ ಆ ಪ್ರಕಾರನ ಮಾಡ್ಕೊಂತ ಬಂದನ್ರಿ. ಅಡಿಕೆ ಸಸಿ ಎಲ್ಲ ನೀವೇ? ಹೌದು ರೀ. ಬೆಟ್ಟ ತಂದಿದ್ದೀವಿ ರೀ. ಬೆಟ್ಟ ಹೊಳಲ್ಕೆರೆಕಂದ ಹೊಳಲ್ಕೆರೆಯಿಂದ ಬೆಟ್ಟ ತೊಗೊಂಬಂದ್ವಿ. ಬೆಟ್ಟ ತೊಗೊಂಬಂದು ನೆಲದ ಮೇಲೆ ಹಾಕಿ ಅದೊಂದು ಸ್ವಲ್ಪ ಬೆಳಕಿ ಹೊಡೆದ ಮ್ಯಾಗ ಪಾಕೆಟ್ನಾಗ ಹಾಕಿದ್ವಿ. ಪಾಕೆಟ್ನಾಗ ಹಾಕಿ ಈಗ ಹಂಗೆ ಇಟ್ಟವ್ರಿ. ಇವು ಬಂದ ಕೂಡಲೇ ಒಂದು ಸ್ವಲ್ಪ ನಾವು ಇದನ್ನು ಮಾಡ್ತೀವಿ. ಹೌದೌದು. ನಾವು ಬೆಳೆಸೀವಿ ರೀ. ಮತ್ತು ಈಗ ಅಲ್ಲಿ ತೊಗೊಂಡೆ ಅಂದ್ರೆ ಅವು ಎಂಥವು ಇರ್ತಾವೆ ಅನ್ನೋ ಗೊತ್ತಾಗೋದಿಲ್ಲ. ಹೌದೌದು ರೀ. ಹ್ಞೂ ರೀ. ಬೇರು ಚೆನ್ನಾಗಿ ಬೆಳೆದವ್ರಿ. ಆಮೇಲೆ ಕೆಲವೊಂದು ಯಾರು ಕೇಳಿದಂದ್ರೆ ನಾವು 1-2 ಕೇಳಿದ್ರಪ್ಪ ಅಂದ್ರೆ ಕೊಡ್ರಿ ಅಂದ್ರೆ ಅವ್ರಿಗೆ ಕೊಡ್ತೇವೆ ರೀ. ಫ್ರೀ ಕೊಡ್ತೇವೆ ರೀ. ಇಲ್ಲಿ 1-2 ಎಲ್ಲಿ ರೊಕ್ಕ ತೊಗೊಂಡ್ರಿ. ಹೌದು. ಹ್ಞೂ ರೀ. ಹೌದೌದು ರೀ. ಹೌದೌದು ರೀ. ಏನು ಹೊಡೆಯಂಗಿಲ್ಲ ರೀ ಇದಕ್ಕೆ. ನೀರು ಅಷ್ಟ. ಆಮೇಲೆ ಇದ್ರದ್ರಿ ಸಗಣಿ ನೀರು ಮಾಡಿ ಅದನ್ನು ಉಗ್ತೇವೆ ರೀ. ಹೌದು ರೀ. ಹೌದೌದು. 1 ವರ್ಷ ಆತು ನೋಡ್ರಿ. ಹೋದ ಮಳೆಗಾಲಕ್ಕೆ ಹಚ್ಚಿದ್ವಿ. ಈ ಮಳೆಗಾಲಕ್ಕೆ 1 ವರ್ಷ ಆತು ರೀ. ಇಷ್ಟೊಂದು 100 ಇದಾವೆ ಸರ್ ಇವು? ಇವು ಹೆಚ್ಚಿಗೆ ಅದಾವೆ ರೀ. 100ಗಿಂತ ಹೆಚ್ಚಿಗೆ ಅಲ್ಲಿ ಅದಾವೆ ರೀ. ಹೌದು ರೀ. ಅಲ್ಲಿ ಸರಿ 1000 ಆಗ್ಬೋದು ರೀ. ಹ್ಞೂ ರೀ. ಇರಲಿ. ಮತ್ತು 1-2 ಸರಿ ಹೋದ್ರೆ ಅಲ್ಲಿಗೆ ಹೋಗಿ ತೊಗೊಂಬರ್ಬೇಕ್ರಿ. ಅದಕ್ಕೆ ನಾವೇ ಇಲ್ಲೇ ಹಾಕ್ಬಿಟ್ರಪ್ಪ ಅಂದ್ರೆ ಯಾರು ಕೇಳಿದವ್ರಿಗೆ ಅವ್ರಿಗೆ ಕೊಡ್ತೇವೆ ನಾವು. ಫ್ರೀ ಕೊಡ್ತೇವೆ ರೀ. ಅವ್ರಿಗೆ 1-2 ಅದಾವೆ ಕೊಡ್ರಿ ಅಂದ್ರೆ ಕೊಡ್ತೇವೆ. ಏನು ಅದೊಂದಕ್ಕೆ ಅಲ್ಲಿ ಹೋಗ್ಬೇಕು ಅವ್ರ. ಇಲ್ಲೇ ತೊಗೊರಿಪ್ಪ ಅಂತ ಕೊಡ್ತೇವೆ ಬಿಡ್ರಿ ಸರ್. ಅದು ನಮ್ಗೆ ಪುಣ್ಯನೂ ಭಾಳ ಬರುತ್ತೆ. ಹಾಂ ಹೌದು ರೀ. ತೊಗೊಳ್ಳೋದು ಅದರಿಂದನಲ್ರಿ ಸರ್ ಮನುಷ್ಯ ಬೆಳೆಯೋದು ಪುಣ್ಯ ಇದ್ರೆ. ಹಾಂ ಸರ್ ಎಲ್ಲ ಮಾಹಿತಿ ಭಾರಿ ಚೆನ್ನಾಗಿ ಸರ್. ನಿಮ್ದು ಸ್ವಲ್ಪ ನಿಮಗೂ ನೋಡೋಣ ಸರ್. ಲಿಂಬು ರೀ. ಹೋಗೋಣ ಬರ್ರಿ. ನಿಮ್ದು ಇದು ಮಾವಿನ ತೋಟದಲ್ಲಿ ಮತ್ತೆ ಈಗ ಇದು ಮಾಡಿದಿರಲ್ಲ ಸರ್, ಇದನ್ನ ಮಾವಿನ ಇದು ಟಂಗಿ ಎಲ್ಲ ಕಡ್ದಿದ್ದೀರಿ? ಹಾಂ ಹ್ಞೂ ರೀ. ಇದು ಕಡ್ದೇವಲ್ಲ. ಇದು ಏನಂದ್ರೆ ಇವು ಭಾಳ ವರ್ಷ ಆದವ್ರಿ. ಇವು ದೊಡ್ಡ ಹೈಟು ಭಾಳ ಆಯ್ತು. ಆಮ್ಯಾಗ ನಡುವ ಇದಕ್ಕೆ ಬಿಸಿಲು ಗಾಳಿ ಬೇಕ್ರಿ. ಈ ಪಾಸ್ ಆಗ್ಬೇಕಲ್ರಿ. ಗಾಳಿ ಇದು ಪಾಸ್ ಆಗ್ಬೇಕು. ಆಮೇಲೆ ಬಿಸಿಲು ಬೇಕ್ರಿ ಇಲ್ಲಿ ನಡುವ. ಅದಕ್ಕೆ ಇವತ್ತು ನಡುವ ಒಂದು ಊಟ ತೆಗ್ದೇವ್ರಿ. ಅದು ಬಿಸಿಲು ಬೀಳೋದ್ರಿಂದ ಸ್ವಲ್ಪ ಹೆಚ್ಚು ಇಳುವರಿ ಜಾಸ್ತಿ ಬರ್ತೈತಿ. ಕಾಯಿ ಜಾಸ್ತಿ ಕುಂದಿರ್ತೈತಿ. ಹ್ಞೂ ರೀ. ಆ ಉದ್ದೇಶಕ್ಕೆ ಮಾಡೇವ್ರಿ. ಅದಕ್ಕೆ ಕಡ್ದೇವ್ರಿ ಮೊನ್ನೆ. ಈ ಮಳೆ ಹತ್ತಿ ಬಿಟ್ಟವ್ರಿ. ಇನ್ನು ಹಂಗೆ ಇಟ್ಟೇವೆ. ಆಮೇಲೆ ನೀವು ಇದನ್ನ ಕಡ್ದು ಇಲ್ಲೇ ಹಾಕಿದ್ರು ಕೂಡ ಅದು ಗೊಬ್ಬರನೂ ಆಗುತ್ತೆ. ಹ್ಞೂ ರೀ. ಅವು ಎಲೆ ಇದಾವಲ್ರಿ. ಎಲೆ ಗೊಬ್ಬರ ಆಗ್ತೈತಿ ಅದು. ಇವು ಕೆಲವೊಂದು ಯಾರು ಕೇಳಿದ್ರೆ ಕಟ್ಟಿಗೆ ಕೊಡ್ತೇವೆ. ಹ್ಞೂ ರೀ.
ಮತ್ತೆ ಇಲ್ಲೇ ಏನ್ ಮಾವಿನ ಸಸಿ ಮಾಡಿದ್ರಿ ಸರ್ ಇಲ್ಲಿ ಯಾವ್ರಿ ಇಲ್ಲಿ ಅವು ಇಲ್ಲಿ ಗೊಟ್ಟು ಬಿದ್ದಿದ್ವಲ್ರಿ ಅವನ್ನ ನಮ್ಮ ಹುಡುಗ ಮಾಡ್ಯಾನ್ರಿ ಇರ್ಲಿ ಅಂತೇಳಿ ಗೊಟ್ಟು ಬಿದ್ದು ಹುಟ್ಟ್ಯಾವಲ್ಲ ಅವನ್ನ ಇಟ್ಟಾನ ಅವ್ನ ಮುಂದೆ ಯಾವಾರ ಏನಾರು ಹುಸಿ ಹೋದ್ರೆ ಅವ್ನ ಕ್ರಾಸಿಂಗ್ ಮಾಡಕ್ಕೆ ಬರ್ತೈತಿ ಅಂತೇಳಿ ಹಾಂ ರೀ ನಡು ಲಿಂಬಿ ಸಸಿ ರೀ ಅವು ಲಿಂಬಿ ಸಸಿ ರೀ ಹ್ಞೂ ರೀ ಅವು ಇವು ರೀ ಹುಸಿ ಹೋದ್ರೆ ಹ್ಞೂ ರೀ ಹಾಂ ಹ್ಞೂ ರೀ ಲಿಂಬು ಅದ ಕೊರ್ತಿ ಕೊಲ್ಲಾರ ಹ್ಞೂ ರೀ ಅವು ಮೊನ್ನೆ ಹುಳ ಹತ್ತಿತ್ರಿ ಅದಕ್ಕೆ ಎಣ್ಣೆ ಹೊಡೆದೇವಿ ಮೊನ್ನೆ ಅದ್ರಲ್ಲೇ ಅವು 7 ತಿಂಗಳು ಆತು ತಂದು ಹೌದು ಅದ್ರ ಹೈಟ 5 ಫೂಟ್ ಅಷ್ಟೇ ರೀ ಅದು ಭಾಳ ಬೆಳೆಯಲ್ಲ ಕಾಗಜಿ ಲಿಂಬು ಅಂತೇಳಿ ಅಲ್ಲಿ ಬರ್ತೈತೆ ರೀ ಇದು ಡಿಫ್ರೆನ್ಸ್ ಭಾಳ ಇದೆ ಬಿಡ್ರಿ ಸರ್ ನಿಮ್ದು 30 ಸೈಜ್ ಚೆನ್ನಾಗಿದೆ ಹಾಂ 30 ಬರ್ತದೆ ಆ ಕಡೆ ಈ ಕಡೆ ಹರಿ ಬಡಿಯಂಗಿಲ್ಲ ಗಾಳಿ ಆಡ್ಬೇಕ್ರಿ ಗಾಳಿ ಆಡುತ್ತೆ ಈ ನಡುವೆ ಒಂದೊಂದು ಹರಿ ತೆಗ್ದೇವ್ರಿ ಹರಿ ತೆಗ್ದೇವಿ ಅದ ಬಿಸಿಲು ಬೀಳ್ತೈತಿ ಬಿಸಿಲು ಗಾಳಿ ಮಸ್ಟ್ ಆ್ಯಂಡ್ ಶುಡ್ ಬಿಸಿಲು ಗಾಳಿ ಬೇಕ್ರಿ ಯಾಕಂದ್ರೆ ಬಿಸಿಲು ಗಾಳಿ ಇಲ್ಲ ಅಂದ್ರೆ ಅದೇ ಇಲ್ಲಿ ಬಿಸಿಲು ಗಾಳಿ ಇಲ್ಲ ನೋಡ್ರಿ ಅಲ್ಲಿ ಹುಟ್ಟೆಲ್ಲ ಇದು ಹುಲ್ಲು ಮೇನ್ ಎಲ್ಲದಕ್ಕೂ ಬಿಸಿಲು ಗಾಳಿ ಬೇಕ್ರಿ ಬಿಸಿಲು ಗಾಳಿ ಹಾಂ ರೀ ಹೌದು ಗಾಳಿ ನೀರು ಅಂದ್ರೆ ಹಿಂಗೆ ಹತ್ತಿ ಆಗುತ್ತಾ ಇನ್ನೇನು ಎಲ್ಲ ಇದು ಆಗ್ಬೇಡ ಅನ್ನೋ ಸಂಬಂಧ ಒಂದು ಹರಿ ತೆಗೆದಿರಿ ಸರ್ ಹೌದು ಹೌದ್ರಿ ಅವು ಗಾಳಿ ಪಾಸ್ ಆಗ್ಬೇಕು ಆ ಬಿಸಿಲು ತೆಗ್ದವಲ್ರಿ ಅದು ಬಿಸಿಲು ನೆಟ್ಟಗೆ ಮೇತ್ ಬಂದು ಬಿಸಿಲು ಬೀಳ್ತೈತೆ ನೋಡ್ರಿ ಇಲ್ಲಿ ಇಲ್ಲಿ ಹುಲ್ಲು ಹುಟ್ಬೇಕ್ರಿ ಇಲ್ಲಿ ಹುಲ್ಲು ಹುಟ್ಟಿದ್ನಿ ಅಂದ್ರೆ ಅದು ಜೀವಕಣ ಅದಾವ ಅಲ್ಲಿ ಅಂತ ಅರ್ಥ ಸೂಕ್ಷ್ಮ ಜೀವಿಗಳು ಬೆಳಿತಾವಂತ ಹ್ಞೂ ರೀ ಬೆಳಿತಾವಂತ್ರಿ ನೀವು ಹಂಗೇನಾದ್ರೆ ಇದು ಗಿಡದ ಬಡ್ಡಿಗೆನ ನೀವು ಇದು ಕೊಡ್ತೀರಿ ಜೀವಾಮೃತ ಹೌದು ಹೌದ್ರಿ ಎಷ್ಟು ಫೂಟ್ ಬಿಟ್ಟು ಕೊಡ್ತೀರಿ ಸರ್ ಬಡ್ಡಿಯಿಂದ ಇದಕ್ಕೆ ಇಷ್ಟು ದೂರ ರೀ 3 ಫೂಟ್ ರೀ 3 ಫೂಟ್ ಬಿಟ್ಟು ಅವ್ರಂತಾರ ಇಲ್ಲಿ ತನಕ ಬರ್ತಾರ ಎಲಿ ಅದಾವಲ್ರಿ ಇಲ್ಲಿ ತನಕ ಬೇರೆ ಇರ್ತಾವು ಇಲ್ಲಿ ಕೊಡ್ರಿ ಅಂತಾರ ಅಲ್ಲೇ ಕೊಡ್ತೇವೆ ನಾವ್ರಿ ಇದಕ್ಕೊಂದು ಕೆಲವೊಂದು ಇವನ್ನ ಕೊಡ್ತೇವೆ ಗೊಬ್ಬರ ಕೊಟ್ಟೇವ್ರಿ ಒಮ್ಮೆ ಕೊಟ್ಟೇವ್ರಿ ಹೌದು ಯಾವ ಇವು ಜಿಂಕು ಪೊಟ್ಯಾಶು ಬೋರಾನ್ ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟು ಅಮೋನಿಯಂ ಸಲ್ಫೇಟು ಕ್ಯಾಲ್ಸಿಯಂ ಸತುವು ಇಂಥವೆಲ್ಲ ಒಂದು 3-4 ನಮೂನಿ ತೋಟಗಾರಿಕೆ ಇಲಾಖೆ ಇದ್ರಾಗ ರೀ ಕೃಷಿ ಇಲಾಖೆಗೆ ಸಬ್ಸಿಡಿ ಸಿಗ್ತಾವ್ರಿ ಅವು ಕೊಡ್ತಾರ ಅವರು ಅಲ್ಲಿ ತೊಗೊಂಡು ಬಂದು ಹಾಕ್ತೀವ್ರಿ ಒಟ್ಟು ನೀವು ಇದು ತೋಟಗಾರಿಕೆ ಆಫೀಸಲ್ಲಿ ಬುಕ್ ಕೊಟ್ಟಿದಾರಲ್ಲ ಸರ್ ಅದನ್ನ ನೋಡ್ಕೊಂಡು ಮಾಡ್ತೇವ್ರಿ ಕೃಷಿ ಅಗ್ರಿ ಯೂನಿವರ್ಸಿಟಿಯಾಗ ಅಲ್ಲಿ ನಾವು ನೌಕರಿ ಮಾಡೋ ಮುಂದೆ ಅವ್ರು ಕೊಟ್ಟಿದ್ರು ಇನ್ನೊಂದು ಬುಕ್ ತೊಗೊಳ್ರಿ ಅಂದು ರೊಕ್ಕ ಕೊಟ್ಟು ಖರೀದಿ ಮಾಡ್ಕೊಂಡು ಅದ್ರ ಹಂಗಾನ ಮಾಡ್ಕೊಂತ ಹೊಂಟೇನ್ರಿ ಅದು ಭಾಳ ಒಳ್ಳೆಯ ಸಜೆಷನ್ ಐತ್ರಿ ಅದು ಹ್ಞೂ ರೀ ಯಾವ ಗಿಡಕ್ಕೆ ಯಾವ ಔಷಧ ಹೊಡಿಬೇಕು ಮತ್ತು ಮಾವಿನ ಗಿಡಕ್ಕಾಯ್ತು ಇದಕ್ಕಾಯ್ತು ಎಲ್ಲ ಯಾವ ಗೊಬ್ಬರ ಕೊಡಬೇಕು ಎಷ್ಟು ಪ್ರಮಾಣ ಕೊಡಬೇಕು ಅನ್ನೋದು ಎಲ್ಲ ಡಿಟೇಲ್ ಐತೆ ನೋಡ್ರಿ ಅದ್ರಾಗ ಅದ ಪ್ರಕಾರನ ಮಾಡ್ತಾನೆ ರೀ ಅದು ಇಲ್ಲಿ ಮಂದಿ ಎಲ್ಲಿ ಅಂತ ಕೇಳ್ಕೊಂತ ಹೋಗ್ಬೇಕ್ರಿ ಅದ ಪ್ರಕಾರ ಮಾಡ್ತೇನೆ ಬುಕ್ಕಿನಲ್ಲಿ ನೋಡ್ತೀರಾ ಮತ್ತೆ ಯೂಟ್ಯೂಬ್ ಅದಲ್ರಿ ಯೂಟ್ಯೂಬ್ನಾಗ ಕೆಲವೊಂದು ಮಂದಿ ಮಾಡ್ತಾರಲ್ಲ ಅದನ್ನು ಫಾಲೋ ಮಾಡ್ತಾನೆ ರೀ ಬೇರೆ ರೈತರು ನೋಡಿ ಮಾಡ್ತಾನೆ ಮತ್ತು ನಮ್ಗೆ ಯಾರು ಹೇಳ್ಬೇಕ್ರಿ ಅದಕ್ಕೆ ಅವ್ರದ್ದು ಒಳ್ಳೆ ಸಜೆಷನ್ ಸರ್ ನೀವು PSI ಇದ್ದಾಗ ಎಲ್ಲ ಕಡೆ ಭಾಳ ನೋಡ್ಬಿಟ್ಟು ಅವಾಗ ಭಾಳ ನೋಡಿರ್ತೀರ ಅದನ್ನ ನೋಡ್ಕೊಂಡೆ ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ಮಾಡ್ತಿದ್ರಿ ಸರ್ ಹೌದು ಹೌದ್ರಿ ಟೋಟಲ್ ತೋಟ ಎಷ್ಟು ಎಕರೆ ಇದೆ ಸರ್ ನಿಮ್ದು ಟೋಟಲ್ 10 ಎಕರೆ ರೀ 10 ಎಕರೆದಾಗ ಮಾವು ಚಿಕ್ಕು ಆಮೇಲೆ ಲಿಂಬು ಅಡಿಕೆನ ಒಟ್ಟು ಹಾಂ ಇದು ನಮ್ದು ರೀ ಟ್ರ್ಯಾಕ್ಟರ್ ಸೌಂಡ್ ರೀ ಹ್ಞೂ ರೀ ಇವು ಅದಾವಲ್ರಿ ಅವ್ರು ರೋಟ್ರ್ ಇಲ್ಲಿ ಐತೆ ನೋಡ್ರಿ ರೋಟ್ರ್ ಅದು ಗೂರ್ಲು ಇದು ಬಡ್ಡಿ ಕುಂಟಿ ಹೊಡೆಯೋದು ಹಾಂ ಬಿತ್ತೋದ್ರಿ ಇವು ನಡುವ ಸೋಯಾಬೀನ್ ಸಣಬು ಬಿತ್ತವ್ರಿ ಅಂದ್ರೆ ಅದು ಮತ್ತು ರೋಟ್ರ್ ಹೊಡೆದ್ಬಿಟ್ರೆ ಗೊಬ್ಬರ ಆಕತಿ ಅದು ಹ್ಞೂ ರೀ ನಮ್ಗೆ ಯಾವಾಗ ಬೇಕು ಅವಾಗ ಹೊಡ್ಯೋದ ಯಾವಾಗ ಬೇಕು ಅವಾಗ ಇದ್ರ ಮಾಡೋದು ಹೌದು ಒಂದೇ ಡಾಕ್ರಿ ಇದು ನೀವು ಅಲ್ಲಿ ಲಾಸ್ಟ್ ಐತ್ರಿ ಅಲ್ಲಿ ತನಕ ಐತ್ರಿ ಸರ್ ಪಿತ್ರಾರ್ಜಿತ ಆಸ್ತಿ ರೀ ಸರ್ ನಮ್ಮ ಅಪ್ಪಾರ ಅವ್ರದ್ದು ನಮ್ಮ ಅಪ್ಪಾರ ಸ್ವಾತಂತ್ರ್ಯ ಯೋಧರಿದ್ರೆ ಅವ್ರಿಗೆ 1959 ಇಸ್ವಿಯಾಗ ಕೊಟ್ಟಿದ್ರಿ ಇದು ಅವರು ಆವಾಗಿಂದ ಹೌದ್ರಿ ಅವ್ರು ನಿರ್ಗತಿಗರು ಅಂತೇಳಿ ಆವಾಗ ನೆಹರು ಅವ್ರ ಕಾಲಕ್ಕೆ ಕೊಟ್ಟಿದ್ದು ನೋಡ್ರಿ ಇದು ಹ್ಞೂ ರೀ ಅದನ್ನು ನಾವು ಉಳಿಸ್ಕೊಂಡು ಬಂದೇವ್ರಿ ಈಗಿನ ಕಾಲದಾಗ ಈಗಂತೂ ಸಿಕ್ಕಾಪಟ್ಟೆ ತುಟ್ಟಿ ಅದನ್ನು ಅವ್ರ ಹೆಸರಲ್ಲಿ ನಾವು ಮಾಡ್ಕೊಂಡು ಹೊಂಟೇವ್ರಿ
ಇದು ಹೆಂಗ್ರಿ ಸರ್ ನಿಮ್ಗೆ ಮಾವು ಲಾಭ ಅನ್ಸೈತೆ ಹೆಂಗ್ ಲಾಭ ಅನ್ಸೈತ್ರಿ ಸರ್ ಏನು ಖರ್ಚು ಕಡಿಮೆ ರೀ. ಖರ್ಚು ಕಡಿಮೆ ಇದಿಷ್ಟು ಮಾಡ್ತೀವಲ್ಲ ಸರ್ ಆತು. ಇದಿಷ್ಟು ಮಾಡ್ತೇವೆ ಹಾ ರೀ. ಇದಕ್ಕೆ ಏನಾದ್ರು ಸ್ವಲ್ಪ ಗೊಬ್ಬರ ಕೊಟ್ಬಿಟ್ರೆ ಆತು. ಆಮ್ಯಾಗ ಬೇರೆ ಖರ್ಚು ಇಲ್ರಿ ಅದಕ್ಕೆ. ಬಂದು ಕಾಯಿ ಬಿಡ್ತೈತಿ, ಸೇಲ್ ಮಾಡಿಬಿಡ್ತೀವಿ. ಆತು, ಖರ್ಚು ಕಡಿಮೆ ರೀ. ಇದಕ್ಕೆ ಫಸ್ಟ್ ಒಂದೇ ವರ್ಷ ಹಾಕ್ತಿರಲ್ಲ ಸರ್ ಈಗ ಹಾಂ ಇವಾಗ ನೀವು ಹಚ್ಚಿ 15 ವರ್ಷ ಆಯ್ತಂತೀರಿ. ಹ್ಞೂ ರೀ. ಈ ವರ್ಷ ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಹ್ಞೂ ಏನ್ ಗೊಬ್ಬರ ಹಾಕ್ಬಿಡ್ತೀರಿ ಸರ್? ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀರಾ? ಅದಿಲ್ಲ ರೀ, ತಿಪ್ಪಿ ಗೊಬ್ಬರ ರೀ. ಫಸ್ಟ್ ತಿಪ್ಪಿ ಗೊಬ್ಬರ ರೀ. ಎಷ್ಟು ಕೊಡ್ತೀರಿ ಸರ್? ಅದಕ್ಕೆ ಒಂದೊಂದು 2 ಬುಟ್ಟಿ ಸಣ್ಣ ಗಿಡಕ್ಕೆ ಸಣ್ಣ ಒಂದು ಬುಟ್ಟಿ 2 ಬುಟ್ಟಿ ಹಾಕ್ತೀವಿ ರೀ. ಆಮ್ಯಾಗ ಬೇವಿನ ಹಿಂಡಿ ಅದ್ರ ಜೊತೆಗೆ ಹಾಕಿ ಅದನ್ನ ಹಚ್ತೇವೆ ರೀ. ಅದು ಸ್ವಲ್ಪ ದೊಡ್ಡದು ಹಂಗೆ ಹಾಕತ್ತೆ, ಹಂಗೆ ತಿಪ್ಪಿ ಗೊಬ್ಬರ ಕೊಟ್ಕೊಂತ ಹೋಗ್ತೀವಿ ರೀ. ಸಣ್ಣದಿದ್ರೆ 1 ಬುಟ್ಟಿ ಕೊಡ್ತೀರಿ, ದೊಡ್ಡದಿದ್ರೆ 2 ರಿಂದ 3 ಎರಡು. ಕೊಡ್ತೀರಿ ಸರ್. ಈಗ ಒಟ್ಟು ಹೆಚ್ಚಿಗೆ ಕೊಡ್ತೇವೆ ರೀ. ಈಗ ಸರ್ ಹೆಚ್ಚಿಗೆ ಕೊಡ್ತೇವೆ ರೀ. ದೊಡ್ಡ ಅಲ್ವಾ, ಹ್ಮ್ ಆಮೇಲೆ ಕಟಾವು ಮಾಡಿ ಒಟ್ಟು ಹೆಚ್ಚಿಗೆ ಕೊಡ್ತೇವೆ. ಕಟಾವ್ ಮಾಡ್ರಿ. ಹೆಚ್ಚಾಗಿ ಇವು ತಿಪ್ಪಿ ಗೊಬ್ಬರನ ಇದು ಬೇರೆ ಏನು ನಿಲ್ಕೋದಿಲ್ಲ ರೀ ಇದಕ್ಕೆ. ಸಗಣಿ ಗೊಬ್ಬರ ಅಂದ್ರ ವರ್ಷಕ್ಕೆ ಒಂದೇ ಟೈಮ್ ಅಂತಾರ ಅದು? ಇದ ಟೈಮ್ ರೀ, ಜೂನ್ ಜುಲೈ ಸರ್ ಕೊಟ್ಬಿಟ್ರೆ ಮುಗಿತ್ರಿ. ಮತ್ತು ಬರೋದಲ್ಲ ರೀ ಅದು. ವರ್ಷಕ್ಕೆ ಒಂದ್ ಟೈಮ್ ಸಗಣಿ ಒನ್ ಟೈಮ್. 2 ಟೈಮ್ ಏನ್ ಕೊಡೋದಿಲ್ಲ. ಇಲ್ಲ 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 ಮತ್ತೆ ನೀವೇನಾದ್ರು ಈಗ ರಾಸಾಯನಿಕ ಗೊಬ್ಬರ ಏನಾದ್ರು ಹಾಕ್ತೀರಿ ಸರ್? ಇಲ್ಲ 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 ಈಗ ಹಾಕಿಲ್ಲ ನಾವು ಇಷ್ಟು ದಿವಸ ಆದ್ರೂ ಹಾಕಿಲ್ಲ. ಖರ್ಚ ಇಲ್ಲ ಅದಕ್ಕೆ ರೀ. ಅದಕ್ಕೆ ಇವು ದೊಡ್ಡ ಗಿಡ ಅದು ಏಟಂತ ಕೊಡ್ಬೇಕು ಅದಕ್ಕೆ. ಪ್ರಮಾಣ ಜಾಸ್ತಿ ಹೇಳ್ತಾರೆ ಅವ್ರು. ರಾಸಾಯನಿಕ ಗೊಬ್ಬರ ತುಟ್ಟಿ ಅದಾವ, ಅದನ್ನ ಹಾಕೊಂಡಿಲ್ಲ ನಾವು. ಸಾವಯವ ಗೊಬ್ಬರನ ಇವು ಕುರಿ ಪರಿ ಬಿಟ್ಬಿಡ್ತೇವೆ ರೀ. ಆಮೇಲೆ ಆಕಳನ ಅದಾವ, ಸಗಣಿನ ಹಾಕವು, ಕುರಿನೂ ಬಿಟ್ಬಿಡ್ತೇವೆ. ಕುರಿ ಅದಾವಲ್ರಿ, ಕುರಿ ಎಷ್ಟು ಸರ್ ನಿಮ್ಮ? ನಮಗಿಲ್ರಿ, ಬರ್ತಾವ. ಹ್ಞೂ ರೀ. ಅವ್ರಿಗೆ ಜೋಳ ಅದ್ರ ಒಂದಿಟ್ಟು ಅಡಿಕೆಗೆ ಅದಕ್ಕೆ ರೊಕ್ಕ ಕೊಟ್ಬಿಟ್ರೆ ಅವರು ಒಂದು ತರುತ್ತಾರೆ ರೀ. ಅವರು ಜೋಳ ಅವನು ಕೊಟ್ರೆ ಅವ್ರು ತರ್ಬಿ ಹೋಗ್ತಾರ. ತಾವ ನಮ್ಗೆ ಯಾವ ಬೇಕಾವಾಗ ತರ್ತೇವೆ ನಾವು. ಬೇಸಿಗೆಗ ಮುಂಗಾರಿ ಮಳೆ ಏಪ್ರಿಲ್ ಮೇದಾಗ ರೀ, ಅವಾಗ ತರ್ತೀವಿ. ಒಂದು ತಿಂಗಳ ತರ್ತೀರಿ ಸರ್? ಒಂದು 15 ದಿವಸ. ಅವರು ಮತ್ತೆ ಬೇರೆ ಕಡೆ ಹೋಗೋರಿ, ಅವ್ರ ಕೊಲ್ಲಾಪುರ ಕುರಿಗ್ಯಾರ. ಅದಕ್ಕೆ ಅವರು ಎಷ್ಟು ದಿವ್ಸ ಇರ್ತಾರ, ಮತ್ತೊಬ್ರು ಬರ್ತಾರೆ, ಅವರು ಒಂದಿಷ್ಟು ದಿವ್ಸ ಇದು 2 ಎಕರೆ ಮೇಲೆ ಸ್ವಲ್ಪ ಐತ್ರಿ. 4 ಎಕರೆ ಅಡಿಕೆ ತೋಟ. ಹ್ಞೂ ರೀ. 2.5 ಎಕರೆ ಮಾವಿನ ತೋಟ. ಹ್ಞೂ ರೀ. ಮತ್ತು ನಿಂಬು ಎಷ್ಟಿದೆ ಸರ್? ನಿಂಬು ಇದ್ರಾಗ ಒಂದು 200 ನಿಂಬು ಅದಾವ್ರಿ. ಇಲ್ಲೇ ಬರ್ರಿ ತೋರಿಸ್ತೇನೆ. ಹಾಂ, ನಿಂಬು ಮಟ್ಟ ಹೋಗ್ಬರೋಣ. ಇಲ್ಲೇ ಐತಿ ಬರ್ರಿ ನಿಂಬು. ಆ ಚಿಕ್ಕದಾಗ ಹಾಕಿರಿ ಅದನ್ನ. ಚಿಕ್ಕದ್ರೊಳಗೆ ಹಾಕಿದ್ರಿ? ಫಸ್ಟ್ ಚಿಕ್ಕು ಹಾಕಿದ್ರಿ? ಫಸ್ಟ್ ಮಾವು ಚಿಕ್ಕು ಇರೋದಾದ್ರೆ ರೀ. ಚಿಕ್ಕು ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಅದು? ಅದು ಇದ್ರ ಜೊತೆಗೆ ರೀ. 15 ವರ್ಷ ಆಯ್ತು. ಹ್ಞೂ ರೀ. ಹ್ಞೂ ರೀ. ಅದು ಯಾಕೋ ನಮ್ಗೆ ಇದು ಅಂತ ಅದ್ರ ಜೊತೆಗೆ ಇದು ವೇಸ್ಟ್ ಆಕೈತಿ ಅಂತೇಳಿ ಜಾಗ ಹಚ್ಚಿಬಿಡ್ರಿ ಅಂತ ಹೇಳಿದ್ರು. ಹಚ್ಚಿಬಿಟ್ರಿ. ಎಲ್ಲ 10 ಎಕರೆದಲ್ಲೂ ನೀವು ಹೌದ್ರಿ. ತೋಟಗಾರಿಕೆ ಎಲ್ಲ ಸಮಗ್ರ ಕೃಷಿ. ಹ್ಞೂ. ಈಗ ಸಮಗ್ರ ಕೃಷಿ ಮಾಡಿದಾರೆ ಸರ್? ಈಗ ಇಲ್ಲ ನೋಡ್ರಿ, ಡ್ರಮ್ ಜೀವಾಮೃತ ಮಾಡಾಕ್ರಿ ಅದು. ಸರ್ ಜೀವಾಮೃತ ಮಾಡಾಕ ಯಾವ ರೆಡಿ ಇದಾವ ಸರ್? ಇಲ್ಲ ನಿನ್ನೆ ಹಾಕೇವ್ರಿ. ಇದಕ್ಕೆ ನಿನ್ನೆ ಹಾಕೇವ್ರಿ. ನಿನ್ನೆ ಕೊಟ್ಟಿದ್ರಿ? ಹ್ಞೂ ರೀ. ಒಂದು ಬಕೆಟ್ ಹಾಕ್ಯಾವ ನೋಡ್ರಿ. ಇವಕ್ಕೆ ಇತ್ತಾಗ ಒಂದು ಬಕೆಟ್, ಆಚೆಗಡೆಗೆ ಒಂದು ಬಕೆಟ್, ಹೆಂಗೆ ಹಾಕೇವಿ. ಆ ಕಡೆ ಒಂದು ಬಕೆಟ್, ಆಚೆ 3 ಲೀಟ್ರಿಂದ ಬಕೆಟ್ ಐತಿ ಸಣ್ಣ. ಆಚೆಗಡೆಗೆ 3 ಲೀಟ್ರ್, ಈಚೆಗಡೆಗೆ 3 ಲೀಟ್ರು. ಎಷ್ಟು? 3 ಫುಟ್ ದೂರ ಬಿಟ್ಟು? ಹ್ಞೂ ರೀ. ಇಲ್ಲಿಗೆ ಹಾಕ್ತೇವ್ರಿ. 3 ಫುಟ್ ಡಿಸ್ಟೆನ್ಸ್ ಬಿಟ್ಟು ಹಾಕ್ತೀರಿ? ಹೌದ್ರಿ. ಒಟ್ಟು ಈಗ 7 ಡ್ರಮ್ಮಿನೂ ನಿಮ್ಗೆ? ಹ್ಞೂ ರೀ. ಅಂದ್ರೆ 7 ಡ್ರಮ್ 8 ಡ್ರಮ್ ಅದಾವಲ್ರಿ? ಹ್ಞೂ ರೀ. 7 ಅದಾವ್ರಿ. 7 ಇದಾವ್ರಿ. 7 ಡ್ರಮ್ಮಿನೂ ಎಲ್ಲ ಮುಗಿಸಿದ್ರಿ ಸರ್? ಹೌದ್ರಿ. ಮಾವಿನ ಗಿಡಕ್ಕೆ ಅಷ್ಟೇ ಹಾಕಿದ್ರಿ? ಮಾವಿನ ಗಿಡಕ್ಕೆ ಎಲ್ಲ ಚಿಕ್ಕು ಅಡಿಕೆಗೆ ಹಾಕ್ಯವ್ರಿ. ಅಲ್ಲಿ ತೆಳಗೆ ಇವು ಅದು ಅಡಿಕೆ ಅವಕ್ಕೂ ಹಾಕ್ಯವ್ರಿ. ಇದ್ರಾಗ ಲಿಂಬು ಐತಲ್ಲ, ಇವಕ್ಕೂ ಹಾಕ್ಯವ್ರಿ. ಇವ್ನ ಎಷ್ಟು ದಿವಸಕ್ಕೆ ಕೊಡ್ತೀರಿ ಸರ್ ಇವನ್ನ? ಯಾವ ನಮ್ಗೆ ಸಗಣಿ ಸ್ಟಾಕ್ ಆತದ ಕೂಡ ಕೊಟ್ಬಿಡ್ತಾವೆ ಮನೆಗೆ ಆಕಳ. ತಿಂಗಳಿಗೊಮ್ಮೆ ಕೊಡ್ತೀರಾ ಏನು ಸರ್? ಅದು ತಿಂಗಳ ಜಮಾ ಆತದ ಕೊಟ್ಟ ಬಿಡ್ತೇವ್ರಿ. ಯಾಕಂದ್ರೆ ಅಲ್ಲೊಮ್ಮೆ ಕೊಡ್ಬೇಕು, ಇಲ್ಲೊಮ್ಮೆ ಕೊಡ್ಬೇಕು, ಇಲ್ಲೊಮ್ಮೆ ಕೊಡ್ಬೇಕು, ಅಲ್ಲೊಮ್ಮೆ ಕೊಡ್ಬೇಕು ರೀ. ಹಿಂಗೆ ಹಂತವಾಗಿ ಕೊಡ್ತೇವ್ರಿ. ಅವು ಸಗಣಿ ಸ್ಟಾಕ್ ಆದ ಕೂಡ ನಾವು ಕೊಟ್ಬಿಡ್ತೇವೆ. ಇಲ್ಲೇನು ಇದಕ್ಕೇನು ಭಾಳ ಖರ್ಚಿಲ್ಲ. ಬೆಲ್ಲ ಅಷ್ಟ. ಬೆಲ್ಲ, ಹಿಟ್ಟು, ತೊಗರಿ. ಇದ್ರಾಗ ತೊಗರಿ ಹಾಕಿರ್ತೇವ್ರಿ, ಅಲಸಂದಿ ಹಾಕಿರ್ತೇವೆ. ಅದನ್ನ ಕೂಡಿಸಿ ಹಿಟ್ಟು ಮಾಡೋದ್ರಿ. 2 ಕಲ್ಪ ಹಾಕೋದು. ಇದಕ್ಕೆ 2 kg ಬೆಲ್ಲ ಹಾಕೋದು, ಸಾವಯವ ಬೆಲ್ಲ. ಆಮೇಲೆ 10 kg ಬೆಲ್ಲ, ಇದು 10 kg ಸಗಣಿ, 10 ಲೀಟ್ರ್ ಗೋಮೂತ್ರ ಹಾಕಿ ತಿರುಗಿಸ್ತೇವ್ರಿ. ಈಗ ಒಂದು ವಾರ 6 ಆ ವಾರದಾಗ ತಿರುವಿ ಅಂದ್ಕೊಂಡು ಆಳು ಹಚ್ಚಿ ಕೊಟ್ಬಿಡ್ತಾರೆ. ಈಗ ಕೊಟ್ಟೇವಲ್ರಿ, ಇಲ್ಲಿ 3 ಕೊಟ್ಟೇವೆ. ಹಂಗೆ ಹ್ಞೂ. ಈಗ 2 ದಿವಸ ಆಯ್ತು ಕೊಟ್ಟು. ಹ್ಞೂ ರೀ. ಮಳೆ ಹತ್ಕೊಂತ ದೊಡ್ಡ ಅನುಕೂಲ. ಮಳೆ ಆಗಿದ್ದಕ್ಕೆ ನೀವು ಇನ್ನೂ ಅನುಕೂಲ ಆಯ್ತು. ಹಾಂ ರೀ. ಅದೊಂದು ಸ್ವಲ್ಪ ಚಿಕ್ಕು ಮೂಡ್ಬರೋಣ ಸರ್ ಮುಂದೆ ಹೋಗಿ? ಚಿಕ್ಕು ಇಲ್ಲೇ ಐತಿ ಬರ್ರಿ. ಚಿಕ್ಕು ದೂರ ಐತಿ, ಇಲ್ಲ ಲಾಸ್ಟಿಗೆ ಎಲ್ಲ ಇಲ್ಲೇ ಅದಾವೆ.
ಲಿಂಬುನು ಇಲ್ಲೇ ಐತೆ. ಹ್ಮ್. ಇಲ್ಲಿಂದ ಲಿಂಬು ಅಲ್ಲಿಗೆ ತನಕ. ಅಲ್ಲಿ ತನಕ ಅದು ಎಷ್ಟು ಎಕರೆ ಹಚ್ಚಿದ್ರಿ ಸರ್ ಲಿಂಬು? ಲಿಂಬು ಒಂದು 200 ಹಚ್ಚಿನ್ರಿ ಸರ್ ನಡುವೆ. ಚಿಕ್ಕು ಎಷ್ಟು ಎಕರೆ ಐತೆ ಸರ್ ನಿಮ್ದು ಮೊದಲು? ಮತ್ತು ಇದ್ರ ನನ್ನ ಲೆಕ್ಕಕ್ಕೆ 10 ಎಕರೆ 2.5 ಎಕರೆ ಇದು 2.5 ಎಕರೆ. ಹಾ. ಆಮ್ಯಾಗ ಹತ್ತಾಗ ಒಂದು 2-3 ಎಕರೆ ಕೊಟ್ಟು 10 ಎಕರೆದಾಗ ಮಾಡೇನ್ರಿ. ಒಂದು 3 ಎಕರೆ ಅಲ್ಲಿ ಚಿಕ್ಕು ಇತ್ತು ಸರ್. ಹೌದೌದ್ರಿ. ಹಾಂ ಇಲ್ಲಿ ಲಿಂಬು ಐತೆ ನೋಡ್ರಿ, ಎಲ್ಲಿ ಅದಾವ ನೋಡ್ರಿ ಲಿಂಬು. ಇಲ್ಲಿ ಕಾಣ್ತೈತೆ ನೋಡ್ರಿ. ಎಲ್ಲಿ ಸರ್? ಈ ಕಡೆ. ಇಲ್ಲಿ ಐತೆ ನೋಡ್ರಿ ಲಿಂಬು. ಇಲ್ಲಿ ಒಂದು ಲಿಂಬು ಐತೆ ನೋಡ್ರಿ. ಬರ್ರಿ ಮುಂದೆ ಬರ್ರಿ. ಹಾಂ ಹಾಂ ಸರ್. ಇದನ್ನೆಲ್ಲ ಈ ಥರ ಕಟಾವು ಮಾಡಿಬಿಟ್ಟು ಗಾಳಿ ಆಡೋದಕ್ಕೆ ಇದು ಮಾಡಿದ್ರೆ ಹ್ಞೂ ರೀ. ಹ್ಞೂ ರೀ. ಚೆನ್ನಾಗಿದೆ ಬಿಡ್ರಿ ಸರ್. ಈ ಚಿಕ್ಕು ಇತ್ತಾಗ್ರಿ. ಹಾಂ ಚಿಕ್ಕು ಸರ್. ಚಿಕ್ಕು ದೊಡ್ಡದೇ ಬಿಡ್ರಿ ಸರ್ ಇದು. ಹ್ಞೂ ರೀ. ಇಲ್ಲಿ ಐತೆ ನೋಡ್ರಿ ಲಿಂಬು. ಹಾಂ ಅದ್ರ ನಡ್ರಕ್ಕೆ ಅಲ್ಲೊಂದು ಹಿಂಗೆ ಹಚ್ಕೊಂತ ಹೋಗ್ಯವ್ರಿ. ಈ ದಾರಿ ಮಾಡೇವ್ರಿ ಇದನ್ನ. ನಡ್ರಾಕ 2 ಚಿಕ್ಕು ಗಿಡ ನಡ್ರಾಕ ಇದು ಹಚ್ಚಿದ್ರಿ, ಲಿಂಬು ಹಚ್ಚಿದ್ರಿ. ಹೌದೌದ್ರಿ. ಹಾಂ ಸರ್. ಇದು 2 ಚಿಕ್ಕು ನಡುವಂದ್ರೆ ಅದ್ರ ನಡುವೊಂದು ಅಲ್ಲೊಂದು ಹಿಂಗೆ ಹಚ್ಕೊಂತ ಹೋಗ್ಯವ್ರಿ. ಇದ್ರ ದೊಡ್ಡ ಗಿಡ ಐತಲ್ರಿ ಅಲ್ಲಿ ತನಕ. ದೊಡ್ಡ ಗಿಡ ಹ್ಞೂ ರೀ. ಒಂದು 200 ಅದಾವ್ರಿ. ಅದು ಲಿಂಬು ಗಿಡ ಸರ್. ಇವು ಲಿಂಬು ಗಿಡ 200 ಆಗ್ಬೋದು. ಹಾಂ ಸರ್. ಚಿಕ್ಕು ಗಿಡ ಸರ್? ಚಿಕ್ಕು ಗಿಡ ಇವು ಒಂದು 200 ಸೀಟ್ ಪಕ್ಕವನ್ರಿ. ಅವು ಅವು 30 ಫೂಟ್ಗೆ ಒಂದ್ರಿ ಇವು. ಚಿಕ್ಕು ಗಿಡ ಆದ್ರೂ 30 ಫುಟ್ಗೆ. ಹೌದೌದ್ರಿ. ಭಾಳ ದಿವಸ ಆತ್ರಿ ಹಚ್ಚಿ. ಇವು ಆಕಳಿಗೆ ಹುಲ್ಲು ಎಲ್ಲಿ ತರೋಣ್ರಿ ನಾವು? ಸಪ್ಪಿ ಗಿಪ್ಪಿ ಬಣಿ ಒಟ್ಟದಾಗದಲ್ಲ ಅಂತೇಳಿ ಹುಲ್ಲು ಹಚ್ಕೊಂಡ್ಬಿಟ್ಟನ್ರಿ. ಹಾಂ ಹೌದೌದ್ರಿ. ಎಲ್ಲಿ ಕೊಯ್ದು ಹಾಕ್ತಾರ ನೋಡ್ರಿ. ಹ್ಞೂ ರೀ, ಕಾಯಿ ಬರ್ತಾರ. ಅದು ಕೊಯ್ಕೊಂಡು ಹೋಗಿ ಅಲ್ಲಿ ಇಡ್ತಾರ. ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬಿಡ್ತಾರ. ನಮ್ಗೆ ಇನ್ನೊಂದು ಎರಡು ಬೇಕಂದ್ರೆ ತೊಗೊತೇವ್ರಿ. ಅಲ್ಲಿ ನಮಗೆ ಹುಲ್ಲು ಹಂಗೆ ಸರಾಯಿನ ಹುಲ್ಲು ಹಚ್ಚಿವ್ರಿ. ಇನ್ನೂ ಅಷ್ಟು ಹುಲ್ಲು ಹಚ್ಬೇಕಾಗಿ. ನೀವು ಸಾಕಿದ ಆಕಳಿಗೆ ಹೌದೌದ್ರಿ. ಹುಲ್ಲು ಬೆಳೆಸ್ಕೊಂಡು ಇಲ್ಲೇ ಕಟಾವು ಮಾಡಿ ಹಾಕ್ಬಿಡ್ತೇವ್ರಿ. ಮತ್ತು ಅವಕ್ಕೆ ಬಣಿವಿ ಹೊಟ್ಟು ಅದು ಏರಿ ಆಗೋದಿಲ್ಲ. ಇದು ಹಸಿ ಹುಲ್ಲು ಒಳ್ಳೇದ್ರಿ. ಆಮ್ಯಾಗ ಇಂಥವು ಏನಾರು ಇದ್ರಪ್ಪ ಅಂತ ತೊಗೊಂಬಂದು ಹಾಕ್ತೀವಿ. ಈಗ ನಿಮ್ಗೆ ನಾವು ಈಗೇನು ನಮ್ಮ ಕಡೆ ನಮ್ಮ ಹಾವೇರಿ ಭಾಗದಲ್ಲಿ ಹೆಂಗಂದ್ರೆ ಸರ, ಈಗ ಗೋವಿನ ಜೋಳ ಹಾಕ್ತಾರಿ, ಜೋಳ ಹಾಕ್ತಾರ, ಸೋಯಾಬೀನ್ ಹಾಕ್ತಾರ ಸರ, ಶೇಂಗಾ ಹಾಕ್ತಾರ. ನಿಮ್ಗೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ನಿಮ್ಗೆ ಮಾವಿನ ಗಿಡ, ಅಡಿಕೆ, ಚಿಕ್ಕು ಗಿಡದಲ್ಲಿ ಲಾಭ ಅನಿಸೈತಾ? ಲಾಭ ಅದು ಫಿಕ್ಸ್ ಇದ್ದಂಗೆ ರೀ. ಅದು ಮಾವು ಪ್ರತಿ ವರ್ಷ ಚಲೋ ಮೇಂಟೈನ್ ಮಾಡಿದೆ ಅಂದ್ರೆ ನೀವು ಏನೋ ಸ್ವಲ್ಪ ಹವಾಮಾನ ವಿಪರೀತದಿಂದ ಏನಾರ ಫೇಲ್ ಆದ್ರೆ ಆಗ್ಬೇಕು, ಇಳುವರಿ ಕಡಿಮೆ ಆಗ್ಬೇಕು. ಇಲ್ಲಾಂದ್ರೆ ಇಳುವರಿ ಬರ್ತೈತಿ, ಕೊಟ್ಟೇ ಬಿಡ್ತೀವಿ ರೀ. ಯಾರು ಬಂದು ಒಂದು ಎಕರೆಗೆ ಈಗ 2.5 ಎಕರೆ ಐತೆ ಅಂದ್ರಲ್ಲ, 2 ಎಕರೆ ಐತೆ ಅಂದ್ರಲ್ಲ, 2.5 ಎರಡೂವರೆ ರೀ. 2.5 ಎಕರೆ ಮಾವಿನ ತೋಟಕ್ಕೆ ಒಂದು ವರ್ಷಕ್ಕೆ ಎಷ್ಟು ಕೊಡ್ತೀರಿ ಸರ್ ಅದು ಗುತ್ತಿಗೆನ? ಒಂದು 2 ಲಕ್ಷ 2.5 ಲಕ್ಷ. ಅದು ಹೆಂಗೆ ಅದು ಬರ್ತೈತಿ ಇಳುವರಿ, ಅದ್ರ ಮೇಲೆ ತೊಗೊಂತಾರೆ ಅವ್ರು. ಚಿಕ್ಕು ಯಾವ ಟೈಪ್ ಕೊಡ್ತೀರಿ ಸರ್? ಇದನ್ನ ಚಿಕ್ಕು 1 ಲಕ್ಷ ರೂಪಾಯಿ ರೀ. ಅದು ತೊಗೊಂಡು ಕೊಟ್ಟಿದ್ವಿ. ಈ ವರ್ಷ ಮತ್ತೆ ಯಾರಿಗಾರ ಕೊಡ್ತೇವೆ ರೀ. ಅವರ ಬರ್ತಾರ ಒಬ್ರು, ಅವ್ರು ಒಬ್ಬರು ಅಂಗಡಿಯ ಒಬ್ಬ ಕೊಟ್ಟೇವಿ. ಅವ್ ಬಂದು ಇಲ್ಲಿ ಗೊಬ್ಬರ ಹಾಕಿ ಹೋಗ್ಯಾನ್ರಿ. ಇದ್ರ ನಡ್ರಾಕು ಮತ್ತೆ ನೀವು ಸೋಯಾಬೀನು ಹಿಂಗೆ ಏನಾರು ಹಾಕಿ? ಇಲ್ಲ, ಇದ್ರಿ ತೊಗರಿ ಹಾಕೇವ್ರಿ. ಇದ್ರಾಗ ಈಗ ಬಿತ್ತಿದ್ರಿ? ಹ್ಞೂ ರೀ, ಹಾಕಿ ಬಿತ್ತೇವೆ. ತೊಗರಿ ಇದ್ರಾಗ ಇದು ಇಲ್ಲಿ ಅಲ್ಲಿ ಅದಾವ್ರಿ, ಇದ್ರಾಗ ಅದಾವ. ಟ್ರ್ಯಾಕ್ಟರ್ ಇದೆಯಲ್ಲ ಸರ್, ಅದರಿಂದ ಬಿತ್ತಿಬಿಡ್ತೇವ್ರಿ ತೊಗರಿ. ಆಮ್ಯಾಗ ಅಲ್ಲಿ ಮೇಲೆ ಐತಲ್ರಿ, ಅದ್ರಾಗ ಅಲಸಂದಿ ಹಾಕ್ತೇವ್ರಿ. ಅಂದ್ರೆ ಇದು ಮಾವಿನ ತೋಟದಲ್ಲಿ? ಹ್ಞೂ ರೀ. ಇಲ್ಲ, ಇದ್ರಾಗ ಅಲ್ಲಿಗೆ ಅಡಿಕೆ ಇದ್ರಾಗ ಹಾಕೋದ್ರಿ. ಯಾಕಂದ್ರೆ ಇದು ನವಂಬರ್ಗೆ ಚಾಲು ಆಗ್ಬಿಡ್ತೈತಿ. ಇದು ಈಗ ನಮ್ಮ ಮಾವು ಅವಾಗ ಅಲ್ಲಿ ಓಡಾಡ್ಬೇಕಾಕತ್ರಿ. ಮತ್ತು ಏಪ್ರಿಲ್ ಮಾರ್ಚ್ ಟೈಮ್ಗೆ ಒಂದು ನೀರು ಕೊಡ್ತೇವ್ರಿ ಮಾವಿಗೆ. ಅವಾಗ ತೊಡ್ರಾಕತ್ತಿ ಅಂತೇಳಿ ಅದ್ರಾಗ ಏನು ಹಾಕೋದಲ್ರಿ, ಇದ್ರಾಗ ಹಾಕ್ತೀವಿ, ತೆಳಗ ಹಾಕ್ತೀವಿ. ಅಡಿಕೆ ನಡ್ರಾಕ ಏನಾರ ಮಾಡ್ತೀರಿ ಸರ್? 3 ವರ್ಷ ಮಟ್ಟ ಏನಾದ್ರು ಮಾಡಿದ್ರ ಅದ್ರಾಗ ರೀ? ಅಡಿಕೆ ಒಳಗೆ ಸರ್ ಇದನ್ನ ಅಲಸಂದಿ ರೀ. ಅಲಸಂದಿ ಇವಾಗ ಹಾಕ್ತಾರ್ರಿ. ಅದು ಇನ್ನೂ ಇಲ್ಲ ಅಲ್ಲ, ಈಗ ಕಟ್ಟು ಬ್ಯಾಸ್ಗಿಗೆ ಹಾಕ್ತಾರೆ. ಅಂದ್ರೆ ಅವಾಗ ಅದ್ರಾಗ ಅನುಕೂಲ ಆಕೈತಿ ಅಂತೇಳಿ. ಮತ್ತು ಇದ್ರಾಗೂ ಹಾಕ್ತೀವ್ರಿ. ಇದ್ರಾಗ ಹಾಕೇವ್ರಿ. ಒಮ್ಮೆ ಅದು ಹುಟ್ಲಿದ್ರೆ ಮತ್ತೊಮ್ಮೆ ಹಾಕ್ಬಿಡ್ತೀವಿ. ಒಟ್ಟು ನಿಮ್ಗೆ ಪೂರ್ತಿ ಸಾವಯವ ಮಾಡೋದ್ರಿಂದ ನಿಮ್ಗೆ ಖರ್ಚು ಏನು ಭಾಳ ಇಲ್ಲ? ಇಲ್ಲ ಖರ್ಚಿಲ್ಲ ನೋಡ್ರಿ. ಖರ್ಚು ಇಲ್ಲದ ಹುಡುಕ್ಬೇಕ್ರಿ ನಾವು. ಇಲ್ಲ ಲಾಭ ಸ್ವಲ್ಪ ಜಾಸ್ತಿ ಇದೆ ನಿಮ್ಗೆ. ಲಾಭ ಅಡ್ಡಿಲ್ರಿ. ಮಾವಿನ ಅಡ್ಡಿಲ್ಲ. ಚಿಕ್ಕು ಇದು ಅಡಿಕೆ ಮಾತ್ರ ಈ ವರ್ಷ ನೋಡ್ಬೇಕ್ರಿ. ಈ ವರ್ಷ ಮುಂದಿನ ವರ್ಷ 7 ವರ್ಷ ಬೇಕ್ರಿ. ಅದು ಯಾವುದೇ ಹಣ್ಣಿನ ಗಿಡ ಆರ್ಥಿಕ ಇಳುವರಿ 8 ವರ್ಷಕ್ಕೆ ಬರೋದ್ರಿ. ಅದು ನಾವು ಹಂಗೆ ಹೇಳ್ತಾರ್ರಿ, 5 ವರ್ಷಕ್ಕೆ ಬರ್ತೈತಿ.
4 ವರ್ಷಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ಅವು ಎಲ್ಲಾರು ಒಂದು ಮತ್ತೆ ಬಿಟ್ಟಾವಲ್ರಿ, ಎಲ್ಲಾರು ಒಂದೊಂದು ಅವು ಹಣ್ಣಾಗ್ಯಾವು ಆಗಲೇ ಬಿಟ್ಟಾವು. ಮತ್ತು ಅದಕ್ಕೆ ಅಷ್ಟು ಆರ್ಥಿಕ ಇಳುವರಿ ಬರೋದಿಲ್ಲ. ಒಮ್ಮಕ್ಳು ಭರ್ಪೂರ ಬರ್ಬೇಕಂದ್ರಪ್ಪ ಒಂದು 8ನೇ ವರ್ಷಕ್ಕಾರೆ ಬರೋದು. ಅದ್ರಾಗ ನಿಮ್ದು ಪೂರ್ತಿ ಸಾವಯವ ರೀ? ಪೂರ್ತಿ ಸಾವಯವ, ರಾಸಾಯನಿಕ ಗೊಬ್ಬರ ಯಾವ್ದು ಇಲ್ಲ ಇಲ್ಲ. ಅಲ್ಲಿ ಏನು ಕೆಲಸನ ಹಾಸ್ಯ ಹೊಡೆದ್ ಬಿಡ್ರಿ ನಾವು. ಹಾಕಂಗಿಲ್ಲ ಸರ್. ಬೇಕಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕ್ತಿರಿ? ಇದು ರೀ ಬೋರಾನು, ಜಿಂಕು, ಅವು ಜೈ ಕಿಸಾನ್ ಇದ್ರಾಗ ಇರ್ತಾವಲ್ರಿ, ಅಲ್ಲಿ ಕೃಷಿ ಇಲಾಖೆಗ ಅಲ್ಲಿ ತೊಗೊಂಬರ್ತೇವ್ರಿ ಸಬ್ಸಿಡಿ ಹಂಗ. ಹ್ಞೂ ರೀ, ಅವ್ರು ಗುತ್ತದಾಗ್ರಿ ಕೃಷಿ ಇಲಾಖೆ ಐತೆ, ಅವ್ರು ಕೊಡ್ತಾರ್ರಿ. ಬರ್ರಿ ಐತೆ ಅಂತಾರ. ಜಿಂಕು, ಬೋರಾನು, ಮ್ಯಾಗ್ನೀಷಿಯಂ ಸಲ್ಫೇಟು, ಸಬ್ಸಿಡಿ ಹಂಗಾರೆ. MOP, ಇದು ಸೂಕ್ಷ್ಮ ಜೀವಾಣು ಅಂತೇಳಿ ಒಂದು ಇದು ಇರ್ತೈತಿ ರೀ. ಹ್ಞೂ ರೀ, ಹ್ಞೂ ಅದು ಒಂದು ರೀ, ಅದನ್ನು ಹಾಕ್ತೀವಿ. ಸುಡಮನಸ ಇವನ್ನೆಲ್ಲ ಕೊಡ್ತಾರೆ ರೀ. ಹಾಂ, ಕೊಡ್ತಾರೆ. ಅವ್ರು ಒಯ್ರಿ ಯಾವ್ದು ಬೇಕು ಅವ್ರು. ನಾವು ಅಲ್ಲಿ ಹೋದಾಗ ಕೇಳ್ತೇವ್ರಿ, ಯಾವ್ರು ಬಂದಾವನ್ರಿ ಅಂತ, ಒಯ್ರಿ ಅಂತಾರೆ. ಲಾಸ್ಟ್ ಅಡಿಕೆನೂ ಮಾಡಿದ್ರಿ, ತೆಂಗು ಮಾಡಿದ್ರಿ ಸರ್? ಎಲ್ಲಿ? ಬಾಳ್ರಿಗೆ ಮೊದ್ಲು ಹಚ್ಚಿದ್ವಿ ರೀ. ಇಲ್ಲದ ನೋಡ್ರಿ, ಇಲ್ಲಿ ಹಿಂದೆ ಕಾಣ್ತಾವ ನೋಡ್ರಿ. ಹ್ಞೂ ರೀ, ತೆಂಗು ಅವು ಮನೆಗೆ ಉಪಯೋಗ ಆಗ್ತಾವ್ರಿ. ಎಷ್ಟು ಗಿಡ ಸರ್? ಅವು ಒಂದು 50 ಗಿಡ ಅದಾವ್ರಿ. 50 ಗಿಡ ಇದಾವೆ? ಹ್ಞೂ ರೀ. ಅಲ್ಲಿ ಸಾಲು ಕರಿಬೇವ್ನು ಐತ್ರಿ ಅದ್ರಾಗ. ಕರಿಬೇವು ಯಾರು ಒಯ್ಯೋದೆಲ್ಲ ಐತೆ, ನಾವು ಮನೆಗೆ ಉಪಯೋಗ ಮಾಡ್ಕೋತೇವೆ ರೀ. ತಡಾಯನ ಕರಿಬೇವು ಐತ್ರಿ, ಅದು ಯಾರು ಒಯ್ಯೋದೇ ಅಲ್ಲ ಹೆಚ್ಚಾಗಿ. ತೆಂಗಿನ ಗಿಡ ಎಷ್ಟು ಗಿಡ ಹಚ್ಚಿದ್ರಿ ಸರ್? ಒಂದು 50 ಗಿಡ ಅದಾವ ನೋಡ್ರಿ. ಅವು 50 ಮೇಲೆ ಅದಾವ್ರಿ. ನಾವು 50 ಲೆಕ್ಕ ಹಿಡ್ದೇವಿ. ಎಷ್ಟು 30 ಫೂಟ್ ಒಂದು ಹಚ್ಚಿದ್ರಿ? 20 ಫೂಟ್ ರೀ. 20 ಫೂಟ್ ಮನೆಗೆ ಜಾಸ್ತಿ ಬೆಳಿತೇನೆ ಸರ್ ಅದು? ಹ್ಞೂ ರೀ. ಇಷ್ಟೇನಾ ಇನ್ನೂ ಜಾಸ್ತಿ ಬೆಳಿತೀರಿ? ಇಲ್ಲ, ಇನ್ನೂ ಹೋಗ್ಕತ್ರಿ, ಸಣ್ಣದಾವು ಸ್ವಲ್ಪ. ಅಲ್ಲೇ ಸ್ವಲ್ಪ ಹೋಗ್ರಿ ಸರ್ ಅಡಿಕೆ. ನೋಡ್ರಿ, ತೆಂಗಿನ ಗಿಡದ ಮಟ್ಟ ನೋಡ್ರಿ. ಬರ್ರಿ ಸರ್, ಹಿಂಗೆ ಬರ್ರಿ ಸರ್, ಮುಂದೆ ಹೋಗ್ಬರೋಣ. ಸ್ವಲ್ಪ ಮಳೆ ಆಗ್ಬಿಟ್ಟಿದೆ, ಕೆಸರಾಗಿದೆ. ಹ್ಞೂ ರೀ. ನಾನು ಬಂದು ಡಿಸ್ಟರ್ಬ್ ಮಾಡಿದ್ದೆ ನಿಮ್ಗೆ? ಇಲ್ಲ, ಮತ್ತು ನಾನು ಹಿಂಗಂದ್ರಲ್ಲ, ಮತ್ತು ನಮ್ಮದು ಒಂದಿಷ್ಟು ಇರಲಿ ಅದಕ್ಕೆ. ನಿಮ್ಮನ್ನ ನೋಡಿ ಇನ್ಸ್ಪಿರೇಷನ್ ಆಗಾರ ಭಾಳ ಜನ ಇರ್ತಾರೆ. ಅದ್ರಾಗ ನಿಮ್ಮನ್ನ ಭಾಳ ಕಡೆ ನೋಡಿರ್ತಾರೆ ಸರ್. PSI ಅಂದ್ರೆ ನೋಡಿರ್ತಾರೆ ಗೊತ್ತಾಯ್ತು. ತೆಂಗಿನ ಗಿಡ ಮಟ್ಟ ಇಲ್ಲೇ ಹೋಗ್ಬರೋಣ. ಹ್ಞೂ ಬರ್ರಿ. ತಡಿಯಪ್ಪ, ನಮ್ಮ PSI ಸಾಹೇಬ್ರು ಮಾಡಿದಾರ. ಇದು ಸರ್ ಲಿಂಬು ರೀ. ಈಗ 2 ಚಿಕ್ಕು ನಡ್ರಾಕ ಒಂದೊಂದು ಲಿಂಬು ರೀ. ಎಷ್ಟು ದಿನ ಆಯ್ತು ಸರ್ ಹಚ್ಚಿದ? ಒಂದು 6-7 ತಿಂಗಳ ಮೇಲೆ ಆತ್ರಿ. 6-7 ತಿಂಗಳು ಆಯ್ತು ಸರ್. ಎಷ್ಟು ವರ್ಷ ಬೇಕಂತಾರೆ ಇದು ಫಲ ಬಿಡಕ್ಕೆ? ಅದು 3-4 ವರ್ಷ ರೀ. ಅವ್ರು ಹೇಳ್ತಾರೆ ದೌಡ್ ಬರ್ತಾವ್ರಿ ಅಂತ. ತೆಂಗಿನ ಗಿಡ ಇಷ್ಟ ಹೈಟ್ ಸರ್? ಇನ್ನು ಬೆಳೀತಾರೆ? ಇದು ಸದ್ಯಂತ ಇಷ್ಟ ಐತಿ, ಮುಂದೆ ಏನು ಹೋಗುತ್ತೆ ಗೊತ್ತಿಲ್ಲ. ಏನು ಹೇಳಿದಾರ ಸರ್ ಅವ್ರು? ನಿಮ್ಗೆ ಹೆಂಗೆ ಹೇಳಿದಾರ? ನಾನು ಹೇಳ್ಯಾರ ಚಲೋ ಬರ್ತೈತಿ ರೀ ಅಂತ ಹೇಳ್ಯಾರ. ಮತ್ತು ಇಷ್ಟು ಬಂದೈತಿ, ಮತ್ತು ಹೈಟ್ ಇರಾಕಿಲ್ರಿ, ಇದು ಅನಿಸ್ತೈತಿ ಇಷ್ಟ. ಇದು ಎಷ್ಟು ವರ್ಷ ಆಯ್ತು ಸರ್ ತೆಂಗಿನ ಗಿಡ ಹಚ್ಚಿ? ತೆಂಗಿನ ಗಿಡ ಹಚ್ಚಿ ಇದು ಒಂದು 7 ವರ್ಷದ ಮೇಲೆ ಆತು ರೀ. 7 ವರ್ಷದ ಮೇಲೆ ಆಯ್ತು. ಹಂಗೆ ಫಲ ಕುಂತಿದೆ? ಫಲ ಐತ್ರಿ, ನಾವು ಇನ್ನೂ ವಾಪರಿಸ್ತೀವಿ. ಬೀಳ್ತಾವ ಅವು. ಬಿದ್ದಾಗ ತೊಗೊಂಡು ನಾವು ಮನೆಗೆ ಉಪಯೋಗ ಮಾಡ್ಕೊತೀವಿ. ಈ ತೆಂಗು ತುಟ್ಟಿಗೈತಲ್ರಿ ಈಗ. ಈಗ ನಾವು ಯಾರಿಗೂ ಕೊಡೋದಿಲ್ಲ, ನಾವು ಉಪಯೋಗ ಮಾಡ್ಕೊತೀವಿ. ಅಷ್ಟು ಗಿಡದಾನು ಮನೆಗೆ ಹ್ಞೂ. ಎಳ್ನೀರು ಬೇಕಂದ್ರೆ ಒಯ್ತಾರೆ ಯಾರು ಬಂದಾರ, ಎಳ್ನೀರು ಕೊಟ್ರೆ ನಮ್ಗೆ ಇಲ್ಪ ನಮ್ಗೆ ಬೇಕು ಅಂತೇಳಿ ಈಗ ಸ್ವಲ್ಪ ಕೊಡ್ತೇವೆ.